ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿಯ ಕಥೆಗಳು. ಬರೆದಿರೋದು ಮಹಾಬಲಾಸಿ ತಾಳಭಾವಿ ಸರ್. ಕಥೆಯ ಹೆಸರು ಆಡದೆ ಮಾಡುವವನು. ಆಡದೆ ಮಾಡುವವನು, ಮಾತಾಡದೆ ಮಾಡುವವನು ಅಂತ. ನೋಡೋಣ ಹೇಗೆ ಅಂತ. ಒಂದು ಸಣ್ಣ ಊರಿತ್ತಂತೆ. ಆ ಸಣ್ಣ ಊರಲ್ಲಿ ಒಬ್ಬ ಜನಿಸಿದ್ನಂತೆ. ಅಂದ್ರೆ ಒಬ್ಬ ಏಜ್ ಆಗಿರೋ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಆ ಊರಲ್ಲಿ ಒಂದು ಒಳ್ಳೆ ಶಾಪ್ ನಡೆಸ್ತಾ ಇದ್ನಂತೆ, ಅಂಗಡಿ ನಡೆಸ್ತಾ ಇದ್ನಂತೆ. ಯಾರಿಗೂ ಅಂಗಡಿ ನಡೆಸ್ತಾ ಇದ್ನಲ್ಲ, ಯಾರಿಗೂ ಏನು ಡಿಸ್ಕೌಂಟ್ ಕೊಡ್ತಾ ಇರ್ಲಿಲ್ವಂತೆ. ಅವನಿಗೆ ಮಕ್ಕಳು ಇರ್ಲಿಲ್ವಂತೆ, ಹೆಂಡತಿನೂ ಇರ್ಲಿಲ್ವಂತೆ. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಹೇಳಿದ್ನಂತೆ, ಅಲ್ಲಪ್ಪ ನಿನಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಇಷ್ಟೆಲ್ಲ ನೀನು ದುಡಿತಾ ಇದ್ಯಾ, ಅವ್ನು ಡಿಸ್ಕೌಂಟು ಕೊಡಲ್ಲ, ಏನಿಲ್ಲ, ಏನ್ ಮಾಡ್ತೀಯ ದುಡ್ದು ಬಿಟ್ಟು ಅಂತ. ಅವ್ನು ಸುಮ್ಮನೆ ಸ್ಮೈಲ್ ಮಾಡ್ಕೊಂಡ್ಬಿಟ್ಟು ನಾನು ಡಿಸ್ಕೌಂಟ್ ಕೊಡಲ್ಲ ಅಂತಾನೆ ಹೇಳ್ತಾ ಇದ್ನಂತೆ. ಇವನು ಬೈತಾ ಇದ್ನಂತೆ. ಇವನು ಬೈಯೋದಲ್ದೆ ಇವನು ಹೋಗ್ಬಿಟ್ಟು ಊರ್ ಜನಕ್ಕೆಲ್ಲ ಅವನೆಷ್ಟು ದುರಾಸೆ ಗೊತ್ತಾ, ಅವನಿಗೆಷ್ಟು ಆಸೆ ಇದೆ ಗೊತ್ತಾ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಆದ್ರೂ ಕೂಡ ಒಬ್ರಿಗೊಂದು ಸಹಾಯ ಮಾಡಲ್ಲ, ಒಬ್ರಿಗೆ ಒಂದು ಹೆಲ್ಪ್ ಮಾಡಲ್ಲ, ಇವನು ಎಷ್ಟು ದುರಾಸೆ, ಎಷ್ಟು ಇದು ಅಂತ ಹಂಗೆ ಮಾತಾಡಿ ಮಾತಿಂದ ಮಾತಿಗೆ ಸ್ಪ್ರೆಡ್ ಆಗಿ ಇಡೀ ಊರೆಲ್ಲ ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಶುರು ಮಾಡಿದ್ರಂತೆ. ಒಂದು ದಿನ ಆ ವ್ಯಕ್ತಿ ತೀರೋದಾಗ ಬಿಡು ನೋಡಿದ್ಯಾ, ಇದೇನೇ ಇವಾಗ ಸತ್ತಾಗ ಹೊತ್ಕೊಂಡೋದ್ನ, ಹಂಗೆ ಹಿಂಗೆ ಅಂತ ಜನ ಎಲ್ಲ ಬೈದ್ಬಿಟ್ಟು ಯಾರಿಗೂ ಕೊಟ್ಟಿಲ್ಲ ಅಂತ ಎಲ್ಲ ಅಂತ ಇದ್ರಂತೆ. ಅಂದ್ರೆ ಅವನು ತುಂಬಾ ಶ್ರೀಮಂತ ಏನಲ್ಲ, ಅಂದ್ರೆ ಏನು ಮಾಡಿಲ್ಲ ಇವನು ಅಂತೆಲ್ಲ ಬೈತಾ ಇದ್ರಂತೆ. ಒಂದು ದಿನ ಆ ಊರಲ್ಲಿ ವಯಸ್ಸಾಗಿರೋರಿಗೆ, ಆಮೇಲೆ ಏನು ಹೇಳ್ತಾರೆ, ಬಡವರಿಗೆ ಎಲ್ಲ ಹಾಲು ಊಟ ಎಲ್ಲ ಒಂದು ಬೇರೆ ಊರಿನವರು ತಂದ್ಕೊಡ್ತಾ ಇದ್ರಂತೆ. ಅವಾಗ ಬೇರೆ ಊರಲ್ಲಿರುವಂಥ ಒಬ್ಬ ಶ್ರೀಮಂತ ತಂದ್ಕೊಡ್ತಾ ಇದ್ನಂತೆ. ಅವನು ಮಿಡಲ್ ಕ್ಲಾಸ್. ಇವರೆಲ್ಲ ಆ ಊರವನೇ ಬಂದು ಇಲ್ಲಿಗೆಲ್ಲ ಹೆಲ್ಪ್ ಮಾಡ್ತಾನೆ, ಇವನೇ ಏನು ಮಾಡಿಲ್ಲ ಅಂತ ಬೈತಾ ಇದ್ರಂತೆ. ಇವನು ಸತ್ತೋದ್ಮೇಲೆ ಸುಮ್ಮನಿದ್ರಂತೆ. ಹಂಗೆ 1 ವಾರ 2 ವಾರ ಆದ್ಮೇಲೆ ಆ ಊರಿನ ವ್ಯಕ್ತಿ ಯಾರಿದ್ದ, ಈ ಊರಿಗೆ ತಂದು ಕೊಡ್ತಾ ಇದ್ದ, ಅವ್ನು ಕೊಡೋದು ಸ್ಟಾಪ್ ಮಾಡೋದ್ನಂತೆ. ಇಲ್ಲೆಲ್ಲ ಜನ ಪಾಪ ಬಡತನ, ಊಟ ಇಲ್ಲ, ಸುಸ್ತಾಗಕ್ಕೆ ಶುರು ಮಾಡಿದ್ರಂತೆ. ಈ ಊರ್ ಜನಕ್ಕೆ ಅವ್ರಿಗೆ ಊಟ ಹಾಕೊಡಕ್ಕೂ ಆಗ್ತಾ ಇರ್ಲಿಲ್ವಂತೆ. ಅವಾಗ ಆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು, ಅಲ್ಲಪ್ಪ ನೀವ್ ಯಾವಾಗ್ಲೂ ತಂದ್ಕೊಡ್ತಾ ಇದ್ರಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ತಂದ್ಕೊಡ್ತಾ ಇದ್ರಿ ನಮ್ಮ ಊರಿನ ಬಡ ಮಕ್ಳಿಗೆ ಮತ್ತೆ ಬಡವರಿಗೆಲ್ಲ, ಯಾಕೆ ಇವಾಗೇನು ತಂದ್ಕೊಡ್ತಾ ಇಲ್ಲ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ನು ಹೇಳದ್ನಂತೆ, ಅಯ್ಯೋ ನಾನೆಲ್ಲಿ ತಂದ್ಕೊಡ್ತಾ ಇದ್ದೆ ಸರ್, ನಿಮ್ಮೂರಲ್ಲಿ ಒಬ್ಬ ಇದ್ನಲ್ಲ, ಅವನು ಇಲ್ಲಿ ವ್ಯಾಪಾರಕ್ಕೆ ಬರ್ತಾ ಇದ್ನಲ್ಲ, ಬಂದಾಗ ಅವ್ನು ಹೋಟೆಲ್ ಆಯ್ತಾ, ಹೋಟೆಲಿಂದ ತಂದ್ಕೊಡ್ತಾ ಇದ್ದ. ಈ ಊರಲ್ಲಿ ಒಬ್ಬ ಇದ್ನಲ್ಲ, ಅವ್ನು ಬಂದ್ಬಿಟ್ಟು ತಿಂಗ್ಳಿಗೆ ಇಷ್ಟು ಅಂತ ನನಗೆ ದುಡ್ಡು ಕೊಡ್ತಾ ಇದ್ದ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಊಟ ನಮ್ಮ ಊರಲ್ಲಿ ಇರೋಂಥ ಬಡ ಮಕ್ಕಳಿಗೆ, ವಯಸ್ಸಾಗಿರೋರಿಗೆ ಕೊಡಬೇಕು ಅಂತ ಅವ್ನು ತಿಂಗ್ಳಿಗೆ ಇಷ್ಟು ಅಂತ ದುಡ್ಡು ಕೊಡ್ತಾ ಇದ್ದ. ನಾನು ತಂದು ಬೇಯಿಸ್ಬಿಟ್ಟು ತಂದು ಕೊಟ್ಟೋಗ್ತಾ ಇದ್ದೆ. ಸೊ ನಾನೇ ನನ್ನ ಹೋಟ್ಲಿಂದ ಫ್ರೀಯಾಗಿ ಕೊಡ್ತಾ ಇರಲಿಲ್ಲ, ಅವನು ತಿಂಗ್ಳಿಗೆ ಇಷ್ಟು ಅಂತ ಕೊಡ್ತಾ ಇದ್ದೆ. ಅವನು ತೀರೋದ್ನಂತೆ ನಿಮ್ಮೂರವನು. ನನಗೆ ನನ್ನ ಹಂಗೂ ಸೇವೆ ಮಾಡೋಣ ಅಂದ್ಕೊಂಡು 1 ವಾರ ಕೊಟ್ಟೆ, ಬಟ್ ಯಾಕೋ ನನಗೆ ಆಗ್ತಾ ಇಲ್ಲ, ನನ್ನ ಹೋಟೆಲಲ್ಲೇ ನನಗೆ ಸಾಕಾಗ್ತಾ ಇಲ್ಲ, ಅದಕ್ಕೆ ನಾನು ಸ್ಟಾಪ್ ಮಾಡಿಬಿಟ್ಟೆ ಅಂತ. ಆವಾಗ ಆ ಊರ್ ಜನಕ್ಕೆ ಗೊತ್ತಾಯ್ತಂತೆ, ಈ ವ್ಯಕ್ತಿ ಡಿಸ್ಕೌಂಟ್ ಕೊಡ್ತಾ ಇರಲಿಲ್ಲ, ಈ ವ್ಯಕ್ತಿ ಯಾರಿಗೂ ಕೂಡ ಕರಗ್ತಾ ಇರಲಿಲ್ಲ, ಇವನು ಏನೂ ಮಾಡ್ತಾ ಇಲ್ಲ ಅಂದ್ಕೊಂಡ್ವಿ. ಆದರೆ ನಮ್ಮ ಇಡೀ ಊರಲ್ಲಿ ಬಡವರಿಗೆ, ವಯಸ್ಸಾಗಿರೋರನ್ನ ಎಲ್ಲರಿಗೂ ಕೂಡ 3 ಹೊತ್ತು ಹೊಟ್ಟೆ ತುಂಬ ಊಟ ಹಾಕಿಸ್ತಾ ಇದ್ದಿದ್ದೇ ಈ ವ್ಯಕ್ತಿ ತಗೊಂಡೋಗಿ ಊಟ ಕೊಡ್ತಾ ಇರಲಿಲ್ಲ, ಆದರೆ ಹೋಟೆಲ್ಗೆ ತಿಂಗಳ ದುಡ್ಡು ಪೇ ಮಾಡ್ತಾ ಇದ್ರು, ಹೋಟೆಲ್ ಅವ್ರು ಬಂದು ಊಟ ಕೊಡ್ತಾ ಇದ್ರು. ಊರ್ ಜನ ಅನ್ಕೊಂಡಿದ್ರು ಆ ಹೋಟೆಲ್ ಅವ್ರು ಕೊಡ್ತಾ ಇದ್ದಾರೆ ಅಂತ, ಆದರೆ ಆ ಹೋಟೆಲ್ ಅವ್ರನ್ನ ಕೈಲಿ ಕೊಡಿಸ್ತಾ ಇದ್ದಿದ್ದು ಅದೇ ಊರಿನ ಆ ವ್ಯಕ್ತಿ ಅನ್ನೋದು ಯಾರಿಗೂ ಗೊತ್ತಾಗಿರ್ಲಿಲ್ಲ. ಅದಕ್ಕೆ ಯಾರನ್ನು ನಾವು ಜಡ್ಜ್ ಮಾಡಬಾರ್ದು, ಮೊದಲನೇದು. ಎರಡನೇದು ತುಂಬ ಇಂಪಾರ್ಟೆಂಟು, ಸಮ್ಟೈಮ್ಸ್ ನಾವು ಹೇಳಕ್ಕೆ ಹೋಗಬಾರ್ದು, ಮಾಡ್ತಾ ಹೋಗಬೇಕು. ಅವ್ನು ನಮಗೇನು ಕೊಡ್ಬೇಕು ಅದನ್ನು ಕೊಡ್ತಾನೆ. ಮಾತಾಡಿರೋರು ಕರ್ಮ ತಗೊಂಡ್ರು, ಸೇವೆ ಮಾಡಿರೋರು ಸ್ವರ್ಗಕ್ಕೆ ಹೋದ್ರು ಅಷ್ಟೆ. ಸೊ ಹಾಗಾಗಿ ಸಮ್ಟೈಮ್ಸ್ ಕೆಲವ್ರು ಮಾತಾಡ್ಕೊಳ್ತಾರೆ ಹಾಗೆ ಹೀಗೆ ಅಂತ. ನನಗೆ ಇವತ್ತಿಗೂ ನಮ್ಮ ಸಂಸ್ಥೆ ಮೇಲಿರುವಂಥ ಒಂದು ಹೆಮ್ಮೆ ಏನು ಅಂದರೆ, ಇಂಥ ಕಥೆಗಳನ್ನು ಬರೀ ನಾವು ಹೇಳ್ತಿಲ್ಲ, ಜೀವಿಸ್ತಾ ಇದ್ದೀವಿ. ಅಂದರೆ ನಮ್ದು ಏನು ಮಾಡ್ಬೇಕು ನಾವು ಮಾಡ್ತಾ ಇದ್ದೀವಿ. ಕೆಲವರಿಗೆ ಇವ್ರು ದುಡ್ಡು ಜಾಸ್ತಿ ತಗೋಬೋದು ಅಂತ ಅನಿಸ್ಬೋದು, ಅಥವಾ ಇವ್ರು ಏನಕ್ಕೆ ಫೀಸ್ ಮಾಡ್ಬೋದು, ಕೆಲವ್ರಿಗೆ ಅನಿಸ್ಬೋದು, ಎಲ್ರಿಗೂ ಅಂತ ನಾನು ಹೇಳಲ್ಲ, ಕೆಲವು ಮನಸ್ಥಿತಿಗೆ ಅನಿಸುತ್ತೆ ದುಡ್ಡು ತಗೊಳ್ತಿದ್ದಾರೆ ಅಂದರೆ ಅಂತ. ಆದರೆ ಅದ್ರ ಹಿಂದೆ ಏನು ಮಾಡ್ತಾ ಇದ್ದೀವಿ ಅನ್ನೋ ಕ್ಲಾರಿಟಿ ನಮಗಿರೋದ್ರಿಂದ, ಅನ್ನೋರು ಅಂದ್ಕೊಳ್ಳಿ, ಮಾತಾಡೋರು ಮಾತಾಡ್ಕೊಳ್ಳಿ, ಶಿವಾರ್ಪಣ ಮಸ್ತು ಅಂತ ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ನೀವು ಕೂಡ ಯೋಚನೆ ಮಾಡಿ, ನೀವು ಹೆಸರು ಮಾಡಬೇಕು ಅಂತ ಸೇವೆ ಮಾಡಬೇಡಿ. ಏನು ಹೇಳ್ತಾರೆ, ನಿಮ್ಮ ಗುಣ ಅದಾಗೋದಕ್ಕೋಸ್ಕರ ಮಾಡಿ. ಆ್ಯಂಡ್ ಯಾರಾದರೂ ನಿಮ್ಮ ಬಗ್ಗೆ, ನೀವು ಮಾಡ್ತಾ ಇದ್ರು ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳಿ. ನಿಮಗೆ ಗೊತ್ತಿರಲಿ ನಿಮ್ಮ ಉದ್ದೇಶ ಏನು ಅಂತ. ಹಾಗೆ ಈ ಕಥೆಯಲ್ಲಿ ನಾವು ನೋಡಿದ್ವಿ ಅಲ್ವಾ, ಎಷ್ಟೋ ಸಲ ನಮ್ಮ ಕಣ್ಮುಂದೆ ನಡೀತಾ ಇರೋದು ಬೇರೆ, ಬಟ್ ನಮ್ಮ ಹಿಂದೆ ನಡೀತಿರೋದು ಬೇರೆ. ಆ ಹಿಂದೆನ ನೋಡುವಂತಹ ಶಕ್ತಿ ಬರಬೇಕು. ಹಾಗಾಗಿ ಇವತ್ತು ನಾವು ಒಂದು ಬ್ಯೂಟಿಫುಲ್ ಅಫರ್ಮೇಷನ್ ಮಾಡ್ಕೊಳ್ಳೋಣ.
ನನ್ನ ಕೈಲಾದಷ್ಟು ಹೆಚ್ಚು ಸೇವೆಯನ್ನು, ಕೊಡುಗೆಯನ್ನು ಸಮಾಜಕ್ಕೆ ಮಾಡ್ತೀನಿ. ನನ್ನ ಕೈಲಾದಷ್ಟು ಹೆಚ್ಚು ಸೇವೆಯನ್ನು, ಕೊಡುಗೆಯನ್ನು ನನ್ನ ಸಮಾಜಕ್ಕೆ ಮಾಡ್ತೀನಿ. ಅಥವಾ ನೀವು ಭಗವಂತನಿಗೆ ಪ್ರೇ ಮಾಡಿ ಸಮಾಜಕ್ಕೆ ಸೇವೆ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಕರುಣಿಸು. ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಮನಸ್ಸಿರಬೇಕು, ಮನಸ್ಸಿದ್ರೇ ಮಾಡೋದಲ್ವಾ. ಸೊ ದಟ್ ಹಿಂಗೆ ಕೇಳ್ಕೊಂಬಿಡಿ, ಸಮಾಜಕ್ಕೆ ಸೇವೆ ಮಾಡುವಂತಹ ಮನಸ್ಸು ಮತ್ತು ಶಕ್ತಿ ಸಾಮರ್ಥ್ಯವನ್ನು ಕರುಣಿಸು. ಸಮಾಜಕ್ಕೆ ಸೇವೆ ಮಾಡುವಂತಹ ಮನಸ್ಸು ಮತ್ತು ಶಕ್ತಿ ಸಾಮರ್ಥ್ಯವನ್ನು ಕರುಣಿಸು ಅಂತ ನೀವು ಇವತ್ತಿನ ಅಫರ್ಮೇಷನ್ ಮಾಡ್ಕೊಳ್ಳಿ. ನಾವು 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಅಟ್ಲೀಸ್ಟ್ ಅದ್ರಲ್ಲಿ ಒಂದು 10 ರೂಪಾಯಿ ಆದರೂ ಸೇವೆ ಅಂತ ಮಾಡೋಣ. ಒಳ್ಳೆಯದಾಗಲಿ. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.